ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿ ನಿಮಗೆ ಹೊಸದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಉಸ್ತಿಕಾಯಿ ಗೊಜ್ಜು. ಉಸ್ತಿಕಾಯಿ ಅಂದರೆ ಸ್ವಲ್ಪ ಗೋಳಿ ಥರ ಗುಂಚಲು ದ್ರಾಕ್ಷಿ ಗುಂಚಲು ಥರ ಬಿಡುತ್ತೆ. ಸೊ ಹಳ್ಳಿಗಳಲ್ಲಿ ಸಿಗುತ್ತೆ, ಸಿಟಿಗಳಲ್ಲಿ ಅಷ್ಟು ಸಿಗಲ್ಲ. ಆದರೆ ಇದರಲ್ಲಿ ಗೊಜ್ಜು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಾಡೋದು ಸುಲಭ. ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ಫೋಟೋ ನೋಡ್ತಾ ಇರ್ಬೋದು. ಈ ಥರ ಇರುತ್ತೆ ಗುಂಚಲಾಗಿ. ಈ ಉಸ್ತಿಕಾಯಿನ ನೀವು ಚೆನ್ನಾಗಿ ಕಲ್ಲು ತಗೊಂಡು ಇಲ್ಲ ಸುತ್ತಿಗೆನಲ್ಲಿ ಜಜ್ಜಿ ನೀರಲ್ಲಿ ಹಾಕಿಟ್ಕೋಬೇಕು. ಅದನ್ನು ಚೆನ್ನಾಗಿ ಕಿವುಚಿಟ್ಕೊಳ್ಳಿ. ಸೊ ನಾನು ಅದೇ ಥರ ಮಾಡಿಟ್ಕೊಂಡಿದ್ದೀನಿ. ಒಂದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ತಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಆಗೋಷ್ಟು ಎಣ್ಣೆ, ಮತ್ತು ಒಂದು ಅರ್ಧ ನಿಂಬೆಹಣ್ಣು ಸೈಜಲ್ಲಿ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಏನು ಈ ಉಸ್ತಿಕಾಯಿ ಇದೆಯೋ ಅದನ್ನು ಜಜ್ಜಿ ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಏನು ಬೆಳ್ಳಗೆ ಕಾಣ್ತಾ ಇದೆಯೋ ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಉಪ್ಪಿನಕಾಯಿಗಳಲ್ಲಿ ಅಂಗಡಿಯಿಂದ ತಂದಿರ್ತಿರಲ್ಲ, ಆ ಉಪ್ಪಿನಕಾಯಲ್ಲಿ ಬೆಳ್ಳಗಿರುತ್ತಲ್ಲ ಅದೇ ಇದು. ಸೊ ಈ ಕಾಯಿ ಎಷ್ಟು ಒಳ್ಳೇದಂದರೆ ಹೆಲ್ತಿಗೆ, ಶುಗರ್ ಪೇಷಂಟ್ಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದೇ. ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಂತೂ ತುಂಬ ಒಳ್ಳೆಯದೇ. ಮತ್ತು ಇವಾಗ ಎಣ್ಣೆ ಇಟ್ಟಿದ್ದೀನಿ ಬಾಣಲಿಗೆ. ಸೊ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಮತ್ತು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಉಸ್ತಿಕಾಯಿ ಪ್ರಭಾವ ಏನಂದರೆ ಮಕ್ಕಳಿಗೆ ಜಂತುಳ ಇರುತ್ತಲ್ಲ ಹೊಟ್ಟೆಗೆ, ಅಂಥವ್ರಿಗೆ ಕೊಡ್ಬೋದು. ಮತ್ತು ಶುಗರ್ ಪೇಷಂಟ್ಗಂದರೆ ತುಂಬ ಮುಖ್ಯ. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 3 ಸರಿ ತಿನ್ನಬೇಕು ಸಿಕ್ಕಿದ್ರೆ. ಮತ್ತು ಇದು ತುಂಬ ಐರನ್ ಕಂಟೆಂಟ್ ಇದೆ ಮತ್ತು ವಿಟಮಿನ್ ಸಿ ಇದೆ. ತುಂಬ ಒಳ್ಳೆಯದು ರೆಸಿಪಿ ಇದು. ಸೊ ಆದಷ್ಟು ಬೆಂಗಳೂರುಗಳಲ್ಲಿ ಸಿಗಲ್ಲ, ಈ ಸಂತೆಗಳಲ್ಲಿ ಮತ್ತು ತರಕಾರಿ ಮಾರ್ಕೆಟ್ಗೆ ಹೋದಾಗ ಸಿಗುತ್ತೆ. ಮತ್ತು ಇಲ್ಲಾಂದರೆ ನೀವು ಊರ ಕಡೆ ಹೋದಾಗ ತಗೊಬಂದರೆ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ತುಂಬ ವೆರೈಟಿಗಳು ಮಾಡ್ತಾರೆ. ಸೊ ನನ್ನ ಗೊಜ್ಜು ತುಂಬ ಫೇವ್ರೆಟ್ ಇದು. ಸೊ ನಾವು ಏನಾದರೂ ಈ ಗೊಜ್ಜು ಮಾಡಿದ್ರೆ 2 ದಿವಸ ಇಟ್ಕೊಂಡು ತಿಂತೀರಿ. ನೋಡ್ತಾ ಇರ್ಬೋದು. ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಉಸ್ತಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಉಸ್ತಿಕಾಯಿ ಅಂದರೆ ಒಂಥರ ಗೋಳಿ ಥರನೇ ಬರುತ್ತೆ, ಆದರೆ ದ್ರಾಕ್ಷಿ ಗುಂಚಲು ಥರ ಬರುತ್ತೆ. ಸೊ ಬದನೆಕಾಯಿ ಗಿಡ ಥರನೇ ಇರುತ್ತೆ, ಅದು ಇದು ಸ್ವಲ್ಪ ದೊಡ್ಡದಾಗಿ ಮರ ಥರ ಬೆಳೆಯುತ್ತೆ. ಮತ್ತು ಇದನ್ನು ನೋಡ್ತಾ ಇರ್ಬೋದು. ಆ ಟೊಮೊಟೊದಲ್ಲಿ ನೀರಿನಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಮತ್ತು ಇದಕ್ಕೆ ಜಸ್ಟ್ ಏನು ಹಾಕ್ತಾಯಿಲ್ಲ, ಅರಿಶಿನ ಪುಡಿ, ಖಾರದ ಪುಡಿ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಮತ್ತು ಇದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಟೊಮೊಟೊ ಒಂಥರ ಗೊಜ್ಜು ಯಾವ ಥರ ಆಗುತ್ತೆ ಆ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು. ಮತ್ತು ಇದು ಒಳಗಡೆ ಬೀಜ ಇದೆಲ್ಲ ತಿನ್ನೋವಾಗ ಬೀಜ ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದನ್ನು ತರಕಾರಿ ಹಾಕಿ ಸಾಂಬಾರು ಮಾಡ್ತಾರೆ, ಇಲ್ಲ ಬೇಳೆ ಸಾಂಬಾರು ಜೊತೆ ಕೂಡ ಮಾಡ್ಕೊತಾರೆ. ಈಗ ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಮೇನ್ ಇದೆ ಇಂಗ್ರೀಡಿಯೆಂಟ್ಸು. ಈ ಉಸ್ತಿಕಾಯಿ ಗೊಜ್ಜಿಗೆ ಹುಣಸೆ ರಸ ಹಾಕಬೇಕು. ಸೊ ಹಳೆ ಹುಣಸೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ. ಸೊ ನೀವು ಹೊಸ ಹುಣಸೆಹಣ್ಣಾದರೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಹುಳಿ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಟೊಮೊಟೊ ಯೂಸ್ ಮಾಡ್ಕೋಬೋದು. ಈ ಹುಳಿ ಟೊಮೊಟೊ ಸ್ವಲ್ಪ ನೀರು ಅದೆಲ್ಲ ಹಾಕ್ಕೊಂಡು ಒಂದು ಗ್ರೇವಿ ಟೈಪ್ ಆಗೋರು ಒಂಥರ ಚೆನ್ನಾಗಿ ಗಟ್ಟಿಯಾಗಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ಥರ ಆಗಬೇಕು. ಆ ಥರ ಒಂದು ಮಿನಿಮಮ್ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೀವು ಮಧ್ಯದಲ್ಲಿ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಒಳ್ಳೆ ಕಲರು, ಒಳ್ಳೆ ಘಮ ಬರುತ್ತೆ ಚೆನ್ನಾಗಿ ರೆಡಿ ಆದಮೇಲೆ. ನೋಡ್ತಾ ಇರ್ಬೋದು. ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಒಳ್ಳೆ ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ರೆ ಆ ಊಟಕ್ಕೆ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಒಂದು ತಟ್ಟೆ ಅನ್ನ ತಿನ್ಬೋದು. ಅದ್ರ ಜೊತೆಗೆ ಏನಾದರೂ ಪಲ್ಯನೋ ಹಪ್ಳನೋ ಏನಾದರೂ ನೆಂಚ್ಕೊಳ್ಬೋದು, ಸೂಪರಾಗಿರುತ್ತೆ. ಸೊ ನಾನು ಹೇಳ್ದಂಗೆ ಈ ಉಸ್ತಿಕಾಯಿ ಗೊಜ್ಜನ್ನ ನೀವು 2 ದಿವಸ ಇಟ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ನೆನಪಿಲ್ಲಿ ನಿಮ್ಗೆ ಏನಾದರೂ ಉಸ್ತಿಕಾಯಿ ಸಿಕ್ಕಿದ್ರೆ ಈ ಥರ ದಯವಿಟ್ಟು ರೆಸಿಪಿ ಮಾಡ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಶುಗರ್ ಪೇಷಂಟ್ಗಂತೂ ತುಂಬ ಒಳ್ಳೆಯದು. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಉಸ್ತಿಕಾಯಿ ಗೊಜ್ಜು ಮಾಡೋದಂತ ಗೊತ್ತಾಯ್ತಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.